ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕು. ಬೇಕೇ ಬೇಕು. ಜೈ ಜವಾನ್ ಜೈ ಜವಾನ್. ವಿಮಾ ಕಂಪನಿ ಅಧಿಕಾರಿಗಳಿಗೆ, ರೈತರನ್ನು ಕಡೆಗಣಿಸುತ್ತಿರುವ ಜಿಲ್ಲಾಡಳಿತಕ್ಕೆ, ಕಡೆಗಣಿಸುತ್ತಿರುವ ತೋಟಗಾರಿಕಾ ಅಧಿಕಾರಿಗಳಿಗೆ, ದ್ರಾಕ್ಷಿ ಬೆಳೆಗಾರರಿಗೆ ತಾರತಮ್ಯ ತೋರಿಸುತ್ತಿರುವ ಅಧಿಕಾರಿಗಳಿಗೆ ನಮಸ್ಕಾರ ಹೇಳ್ತಾ, ಈಗ ನಾವು ದ್ರಾಕ್ಷಿ ವಿಮಾ ಇನ್ನೂ ಬಂದಿಲ್ಲ. ಯಾಕಪ್ಪ ಅಂತಂದ್ರೆ ಅದು ಅಕ್ಟೋಬರ್ದಾಗೆ ಬರಬೇಕಾಗಿತ್ತು. ಇನ್ನೂ ತನಕ ಅವರು ಯಾವುದೇ ಒಂದು ರಿಯಾಕ್ಷನ್ ನಮಗೆ ಕೊಡ್ತಾ ಇಲ್ಲ. ತೋಟಗಾರಿಕೆ ಇಲಾಖೆಯಲ್ಲಿ ಡಿ ಆಫೀಸರ್ಗೆ ಆಯಿತು, ಎಲ್ಲ ತಾಲೂಕು ಆಫೀಸರ್ಗೆ ಕೇಳಿದ್ರೆ ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ ಇಲ್ಲ, ಅಲ್ಲಿ ಶಕೀಲ್ ಅಹಮದ್ ಅಂತೇಳಿ ಬೆಂಗಳೂರದಾಗ ಅದಾರ ಅವ್ರು JD ಅವರು, ಅವ್ರಿಗೆ ಹೋಗಿ ಕೇಳ್ರಿ ನೀವು. ಅವ್ರು ಹೇಳ್ರಂದ್ರೆ ನಾವು ಹಾಕ್ತೀವಿ ಅಂತ ಹೇಳ್ತಾರೆ. JD ಅವ್ರಿಗೆ ಕೇಳ್ರಂದ್ರೆ ತೋಟಗಾರಿಕೆ ಆಫೀಸದಿಂದ ನಿಮ್ಮ ಫೈಲ್ ಬತ್ತಪ್ಪ ಅಂತಂದ್ರೆ ಅವ್ರು ಹಾಕ್ತಂತ ಹೇಳ್ತಾರೆ. ಒಬ್ಬರ ಮ್ಯಾಗ ಒಬ್ರು ಹಾಕೋತ ಕೂತಾರ. ರೈತರು ಇಲ್ಲಿ ಸಹಾಯಕತ್ತಾರ. ರೈತರಿಗೆ ಅದು ಅಕ್ಟೋಬರ್ದಾಗ ಬರಬೇಕಾಗಿತ್ತು. ಅವ್ರ ಔಷಧ ಉಪಚಾರ ಯಾವುದೇ ಒಂದು ಇದಕ್ಕೆ ಅವ್ರು ಅಕ್ಟೋಬರ್ಕ್ಕೆ ಅದನ್ನು ಅನುಕೂಲ ಆಗುವಂಥದ್ದು ಪರಿಸ್ಥಿತಿ ಇರ್ತದೆ. ಇನ್ನೂ ತನಕ ನೀವು ಎಷ್ಟು ಈಗ 5,000ದಿಂದ 6,000 ರೂಪಾಯಿ ಒಂದು ಎಕರೆಗೆ ತುಂಬ್ಕೊಂಡಾರ. ಇನ್ನೂವರೆಗೆ ಯಾವುದೇ ದುಡ್ಡು ಅವರು ಹಾಕಿಲ್ಲ. ಆದ ಕಾರಣ ಈ ಸದ್ದ ರೈತರು ತುಂಬ ನೋವದಲ್ಲಿದ್ದಾರೆ. ಅದಕ್ಕೆ ಇಲ್ಲಿಂದ ಒಂದು 10ರಿಂದ 1800 ಜನ ರೈತರಿಗೆ ಇನ್ನೂ ಹಾಕಿಲ್ಲ. ಅವರು ಬರೇ ಮುಂದೆ ಹೋಗ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳು ಮತ್ತು ವಿಮಾ ಕಂಪ್ನಿಯವರು ಏನು ಮಾಡ್ಯಾರ ನಮಗೇನು ಗೊತ್ತಿಲ್ಲ. ರೈತರಿಗೆ ನಾವು ಯಾಕಪ್ಪ ಅಂತಂದ್ರೆ ರೈತರಿಗೆ ಏನಪ್ಪ ನಾವು ಬರೀ ವಿಮಾ ಹಾಕ್ರಿ ಸರ್ ಅಂತೇಳಿ ಬಂದ್ರೆ ಅವ್ರು ರೈತರಿಗೆ ಹೇಳ್ತಾರೆ, ಇಲ್ರಿ ಅದು ಮ್ಯಾಗ ನೀವು ಬೆಂಗಳೂರಿಗೆ ನೀವು ಇನ್ಶೂರೆನ್ಸ್ ಆಫೀಸ್ಗೆ ಫೋನ್ ಹಚ್ಕಿಸಿಂದ ಕೇಳ್ರಿ ಅಂತ ಹೇಳ್ತಾರೆ. ಇನ್ಶೂರೆನ್ಸ್ ಆಫೀಸ್ಗೆ ಫೋನ್ ಹಚ್ಚಿ ಕೇಳ್ರೆ ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ ನೀವು ತಳಗೆ ಹೋಗಿ ತೋಟಗಾರಿಕೆ ಆಫೀಸ್ದಾಗ ನಿಮ್ಮ ಫೈಲೇ ಬಂದಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಒಬ್ಬರ ಮ್ಯಾಗ ಒಬ್ಬರು ಹಾಕಿಸಿಂದ ಮೊದಲೇ ರೈತರ ಕೈಯಾಗ ದುಡ್ಡು ಇರೋಂಗಿಲ್ಲ. ಲೋನ್ ಮಾಡಿಕಿಸಿಂದ ಅವರು ಎಲ್ಲ ದ್ರಾಕ್ಷಿ ಔಷಧ ಉಪಚಾರ ಮಾಡಿರ್ತಾರೆ. ಇವರು ಹಿಂಗೆ ಮಾಡಿದ್ರೆ ಈಗ ರೈತರ ಆತ್ಮಹತ್ಯೆ ಮಾಡುವಂಥ ಪೊಸಿಷನ್ದಾಗ ಎಲ್ಲ ರೈತರು ಬಂದಿದ್ದಾರೆ. ಎಲ್ಲರೂ ಈಗ ಇಲ್ಲಿ ತೋಟಗಾರಿಕೆ ಇಲಾಖೆ ಅಂತ ಕೂಡಿದ್ದಾರೆ. ಮುಂಜಾನೆ ಹಿಡ್ದ ಅವರು ಎದ್ದು ಏನು ತೋಟಕ್ಕೆ ಹೋಗೋದೆ ಇಲ್ಲಿ ವಿಮಾ ಬಂದಿಲ್ಲ ಅಂತೇಳಿ ಇಲ್ಲಿ ತೋಟಗಾರ ಆಫೀಸ್ನಂತ ಇಲ್ಲಿ ಬಂದು ನಾವು ಉಪವಾಸನ ಮಾಡ್ಬೇಕಂತೇಳಿ ಬಂದೀವಿ. ಈಗ ನಾವು ಇವರು ಕೊಡದೆ ಹೋದರೆ ಮುಂದೆ ಈ ರೈತರೆಲ್ಲ ಇಲ್ಲಿ ಹೋರಾಟ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿಬಿಟ್ಟಿವಿ ಅಂಥೇಳಿ ನಾ ಒಂದು 2 ಮಾತು ಮುಗಿಸ್ತೀನಿ. ನಾ ಶಿವಶಂಕರ್ ಗುರುಶಾಂತ ಎಮ್ಮಟ್, ನಾ ಮುಕ್ಕಾಂ ಕಳಕೋಟಿಗೆ, ನಾವು ತಿಕೋಟ ತಾಲೂಕದವರು ಸರ್. ಇವತ್ತು ದಿನಾಂಕ 19/1/2026 ನಾವು ಏನು ಬಿಜಾಪುರ ಜಿಲ್ಲೆಯಾದ್ಯಂತ ದ್ರಾಕ್ಷಿ ವಿಮೆ ಸಂಬಂಧಪಟ್ಟಂತೆ ವಿಮೆಯನ್ನು ತುಂಬಿದ್ವಿ. ನಮ್ಮ ರೈತರೆಲ್ಲ ಕೂಡಿಕೊಂಡು ಈ ಸಲುವಾಗಿ ಏನು ಅಕ್ಟೋಬರ್ ತಿಂಗಳಲ್ಲೇ ಎಲ್ಲ ಏನು ವಿಮಾ ತುಂಬಿದಾರೋ ಅವರಿಗೆಲ್ಲ ವಿಮಾ ಕಂಪನಿಯಿಂದ ದ್ರಾಕ್ಷಿ ಬೆಳೆಗಾಗಿ ವಿಮಾ ಜಮಾ ಆಗಬೇಕಾಗಿತ್ತು, ಆಗಿದ್ದಿಲ್ಲ. ಆ ಕಾರಣಕ್ಕಾಗಿ ನಾವು ಏನು ಹೋದ ವರ್ಷ ಅಂದರೆ ನವೆಂಬರ್ 26ರಂದು ತಿಕೋಟ ನಗರದಲ್ಲಿ ರಸ್ತೆ ತಡೆಯನ್ನು ಮಾಡಿ ಹೋರಾಟ ಮಾಡಿದ್ವಿ. ಅವತ್ತು ಇದೇ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಆನಂತರ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಜಂಟಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಇವರೆಲ್ಲ ಬಂದು ನಿಮಗೆ ಒಂದು ವಾರದೊಳಗಾಗಿ ಅಂದರೆ ಡಿಸೆಂಬರ್ 7ನೇ ತಾರೀಕು ಒಳಗಾಗಿಯೇ ನಿಮ್ಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಆ ಪ್ರಕಾರವಾಗಿ ಹಣವನ್ನು ಕೆಲವರಿಗೆ ಮಾತ್ರ ಜಮಾ ಮಾಡಿದ್ದಾರೆ. ಇನ್ನೂ ಸುಮಾರು ನಮ್ಮ ಹೇಳೋ ಪ್ರಕಾರ 1800 ಜನಗಳಿಗೆ ಅಂದರೆ ಬಿಜಾಪುರ ಜಿಲ್ಲೆಯಾದ್ಯಂತ 1800 ಏನು ದ್ರಾಕ್ಷಿ ಬೆಳೆಗಾರರಿಗಾಗಿ ಇನ್ನೂ ಜಮೆ ಆಗಿಲ್ಲ. ಅವತ್ತಿನಿಂದ ನಾವು ಏನು ಡಿಸೆಂಬರಿಂದನೂ ಕೂಡ ಪ್ರತಿ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಇನ್ನೂ ಕೆಲವರು ವೈಯಕ್ತಿಕವಾಗಿ ರೈತರು ದಿನ ಈ ಆಫೀಸಿಗೆ ಬಂದು ಹೋಗ್ತಾ ಇದ್ದಾರೆ. ಏನು JD ಅವರು ಹೇಳ್ತಾ ಇರ್ತಕ್ಕಂಥ ನಾವು ಇಲ್ಲಿ 3 ಸಲ ಬಂದು ಹೋದ್ವಿ. ನಾವು ಈ ಆಫೀಸಿಗೆ 10 ದಿವಸ ಟೈಮ್ ಕೊಡ್ರಿ, 15 ದಿವಸ ಟೈಮ್ ಕೊಡ್ರಿ ಅಂತೇಳಿ ಇಲ್ಲಿ ತನಕ ನಾವು ಅವ್ರಿಗೆ ಕೇಳಿದ್ವಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದು ನಮಗೆ ಫಲಕಾರಿಯಾಗಿಲ್ಲ. ಆದ್ದರಿಂದ ಇವತ್ತು ರೈತರೆಲ್ಲ ಕೂಡಿಕೊಂಡು, ಜಿಲ್ಲೆಯಾದ್ಯಂತ ರೈತರೆಲ್ಲ ಕೂಡಿಕೊಂಡು ಇವತ್ತು ಜಂಟಿ ನಿರ್ದೇಶಕರ ತೋಟಗಾರಿಕೆ ಇಲಾಖೆ ಎದುರಿಗೆ ಬಂದು ಕೂತಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ಈ ರೀತಿಯ ಏನು ಸಂವಿಧಾನಿಕ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ. ಜೊತೆಗೆ ಅವರಿಗೆ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಆನಂತರ ವಿಮಾ ಕಂಪ್ನಿಯವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಾವು ಕಾನೂನು ರೀತಿಯ ಹೋರಾಟನೂ ಕೂಡ ಆರಂಭಿಸ್ತಾ ಇದ್ದೇವೆ. ಯಾಕಂದ್ರೆ ನಮಗೆ ತಾಳ್ಮೆ ಕಟ್ಟೆ ಒಡೆದುಬಿಟ್ಟಿದೆ, ಸಹನೆ ಕಟ್ಟೆ ಒಡೆದಿದೆ. ನಾವು ಅಪ್ಲಿಕೇಶನ್ ಆಫ್ ದಿ ಜುಡಿಷಿಯಲ್ ಮೈಂಡ್ ನಾವು ಅಪ್ಲೈ ಮಾಡಲಿಕ್ಕೆ ಈಗ ರೆಡಿ ಆಗಿದ್ದೀವಿ ಅಂಥೇಳಿ, ನಮ್ಮೆಲ್ಲ ರೈತರು ರೆಡಿ ಆಗಿದ್ದಾರೆ ಅಂತೇಳಿ ಈ ಮೂಲಕ ನಾನು ತಮಗೆ ಹೇಳ ಬಯಸ್ತಾ ಇದ್ದೀನಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಈ
ತೋಟಗಾರಿಕೆ ಇಲಾಖೆಯೂ ಕೂಡ ವಿಮೆಗೆ ಸಂಬಂಧಪಟ್ಟಂತೆ ಇದೆ. ಯಾಕೆಂತ ಹೇಳಿದ್ರೆ ನೋಡಲ್ ಆಫೀಸರ್ ಅಂತೇಳಿ ಈ ತೋಟಗಾರಿಕೆ ಇಲಾಖೆ ಇದು ಸಂಬಂಧಪಟ್ಟಂತೆ ಇದೆ. ಇನ್ನು ವಿಮಾ ಕಂಪ್ನಿಯವರು ಕೂಡ ಜವಾಬ್ದಾರಿ ಇದ್ದಾರೆ. ಏನು ಬೆಂಗಳೂರಿನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ರೈತರು ಫೋನ್ ಮಾಡಿದಾಗ ಅಲ್ಲಿ ಶಕೀಲ್ ಅಹಮದ್ ಅನ್ನೋರ್ತಕ್ಕಂಥ ಮುಖ್ಯಸ್ಥರು, ವಿಮಾ ಕಂಪ್ನಿ ಮುಖ್ಯಸ್ಥರು, ಅಲ್ಲೇ ನಿಮ್ಮ ಜಿಲ್ಲೆಯಲ್ಲೇ ಹೋಗಿ ಕೇಳ್ರಿ, ನಿಮ್ಮ ಇಲಾಖೆ ತೋಟಗಾರಿಕೆ ಇಲಾಖೆ ನಿರ್ದೇಶಕನ ಕೇಳ್ರಿ ಅಂತ ಹೇಳಿದಾಗ, ನಾವು ಇಲ್ಲಿ ಬಂದು ಕೇಳಿದಾಗ ಅವ್ರ ಮಾತಿನಂತೆ ಇಲ್ಲಿ ಬಂದು ಕೇಳಿದಾಗ ಇವರು ಇಲ್ಲ ಅವ್ರನ್ನೇ ಕೇಳ್ರಿ, ಆ ಫೈಲ್ ಬಂದಿಲ್ಲ, ಈ ಫೈಲ್ ಬಂದಿಲ್ಲ, ಈ ರೀತಿಯಾಗಿ ಒಂಥರ ನಮ್ಮ ಜೊತೆಗೆ ಒಂಥರ ಗ್ಯಾಂಬ್ಲಿಂಗ್ ಮೋಸ ಮಾಡ್ತಕ್ಕಂಥ, ಇಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ಒಂಥರ ಚೆಂಡಿನ ರೀತಿಯಲ್ಲಿ ನಮ್ಮನ್ನು ಬಳಸ್ತಾ ಇದ್ದಾರೆ ಅಂತೇಳಿ ನಾನು ಮಾಧ್ಯಮಕ್ಕೆ ಹೇಳಬಯಸ್ತಾ ಇದ್ದೀನಿ. ನಾನು ಆದಿಯೋಗಿ ಸದಾಶಿವಯ್ಯ ಅರಕೆರೆಮಠ್, ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ರೈತ ಸಂಘ ಹಾಗೂ ಹಸಿರು ಸೇನೆ. ಶರಣು